ಆಫೀಸಿಗೆ ಒಂಚೂರು ಲೇಟಾಗಿ ಹೋಗ್ತಾ ಇದ್ವಿ, ಯಾಕಂದ್ರೆ ಅರ್ಜುನ್ ಸ್ವಲ್ಪ ಲೇಟಾಗಿ ಎದ್ದ ಅಂತ ಹೇಳಕ್ಕಾಗಲ್ಲ ಅಂದಿದ್ದು. ಕ್ಲಬ್ ಮಹೀಂದ್ರ ವಿರಾಜ್ಪೇಟೆಗೆ ಬಂದಿದ್ದೀವಿ. ನೋಡಿ ಈ ಪೂಲ್ ಹಿಂಗಿದೆ, ಬ್ಯೂಟಿಫುಲ್ ಆಗಿದೆ ಇಲ್ಲಿ ಪೂಲು. ಯಾಕೋ ಏನಾಯ್ತು? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆಫೀಸಿಗೆ ಒಂಚೂರು ಲೇಟಾಗಿ ಹೋಗ್ತಾ ಇದ್ವಿ, ಯಾಕಂದ್ರೆ ಅರ್ಜುನ್ ಸ್ವಲ್ಪ ಲೇಟಾಗಿ ಎದ್ದ ಅಂತ ಹೇಳಕ್ಕಾಗಲ್ಲ ಅಂದಿದ್ದು. ನಾನು ಒಂಚೂರು ಲೇಟಾಗಿ ಎದ್ದೆ. ಆ್ಯಂಡ್ ನಮ್ಮ ಜೊತೆ ಇವತ್ತು ಮೇನ್ ಫೆಸಿಲಿಟೇಟರ್ ಆಗಿ ಸೀಲ್ ಅಂತ ಒಬ್ಬ ಬರ್ತಾ ಇದ್ದಾನೆ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀವ, ಮುಂಚೆ ಬ್ಲಾಗಲ್ಲಿ ನೋಡಿರ್ತೀವ. ಸೊ ಅವನು ಕೂಡ ಲೇಟಾಗಿ ಬರ್ತಾ ಇದ್ದಾನೆ. ನಾವು ಅದಕ್ಕೆ ಏನು ಮಾಡಿದ್ವಿ, ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ರೌಂಡ್ ರಾಮೇಶ್ವರಂ ಕೆಫೆಯಲ್ಲಿ ಕಾಫಿ ಕುಡ್ಕೊಂಡು ಲೇಟಾಗಿ ಹೋಗ್ತಾ ಇದೀವಿ ಗೈಸ್. ಇವನು ರಾಮೇಶ್ವರಂ ಕೆಫೆಗೆ ಹೋಗ್ಬಿಟ್ಟು ಹೋಗೋಣ ಅಂದ್ರೆ ನಾನು ಹೇಳ್ದೆ ಬೇಡ, ಲೇಟ್ ಆಗುತ್ತೆ ಅಂತ. ಈಸ್ ಲೈಕ್ ಇಲ್ಲ ನಾನು ಅವ್ನು ನಾರ್ಮಲಿ ಜೋಕ್ ಮಾಡ್ತಾನಲ್ಲ, ನಾನು ಜೋಕ್ ಅಂತ ಅನ್ಕೊಂಡು ಹೋದ್ರೆ ನಿಜವಾಗ್ಲೂ ಬೇಡ. ನೀವೇ ರಾಮೇಶ್ವರಂ ಕೆಫೆಗೆ ಬಂದ್ವಿ, ಇಲ್ಲೇ ಆರ್ಡರ್ ಮಾಡೋಣ ಬಾರೋ, ಇಲ್ಲೇ ಇದೆ ವೈಮಾನ್. ಸೊ ಇವಾಗ ಒಂದು ಕಾಫಿ ತಗೊಂಡು, ನಿಂಗೆ ಬೇಡವಾ? ಸೊ ಇವಾಗ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಸೊ ಆರ್ಡರ್ ಮಾಡೋಣ ಗೈಸ್. ರಾಮೇಶ್ವರಂ ಕೆಫೆ ಒಂಥರ ಫುಲ್ಲು ಟೆಂಪಲ್ ಥೀಮ್ ಇರುತ್ತೆ ಗೈಸ್. ಬರೋದಕ್ಕೆ ಒಂಥರ ಪ್ರಾಪರ್ ಸೌತ್ ಇಂಡಿಯನ್ ಒಳ್ಳೆ ಫೀಲ್ಸು. ಬಿಸಿ ಬಿಸಿ ಕಾಫಿ ಗೈಸ್. ಅಲ್ಲಿ ನೋಡಿ ಹೋಗೋ ನೋಡ್ತಾ ಇದ್ರ ಟೆಂಪ್ಟ್ ಆಗುತ್ತೆ ಗೈಸ್. ಇವಾಗ ಜಸ್ಟ್ ಆಫೀಸ್ ರೀಚ್ ಆದ್ವಿ. ಆ್ಯಂಡ್ ಅರ್ಜುನ್ ಹಿಂದೆ ಕೂತ್ಕೊಂಡು, ಮುಂದೆ ಬಂದ್ಬಿಟ್ಟಿದ್ಯಾ? ಅರ್ಜುನ್ ಮುಂದೆ ಬಂದಿದ್ದಾನೆ. ಎನಿವೆ ಹಾಯ್. ಆ್ಯಂಡ್ ಇವತ್ತು ವಿ ಹ್ಯಾವ್ ಸೀಲ್. ಹಾಯ್ ಸೀಲ್. ಆ್ಯಂಡ್ ಮ್ಯಾಗಿ ಇದ್ದಾನೆ. ಮ್ಯಾಗಿ ಹೂ ಲುಕ್ಸ್ ಲೈಕ್ ನಾಟ್ ಮ್ಯಾಗಿ ಬಟ್ ಗೋಲ್ಗಪ್ಪ, ಬಟ್ ಮ್ಯಾಗಿ ಅಂತ ಕರಿತೀವಿ. ಇವಾಗ ಫೈನಲಿ ಲಾಸ್ಟ್ ಟೈಮು ಯಾವ ಗಾಡೀಲಿ ಹೋಗಿದೆ ಅಂತ ಗೊತ್ತಿಲ್ಲ ಗೈಸ್. ತುಂಬ ಅನ್ಕಂಫರ್ಟಬಲ್ ಇತ್ತು. ಈ ಸತಿ ಹೆಂಗೋ ಇನೋವಾ ಬುಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರೋ. Bro, last time it was really uncomfortable. I have taken your suggestion into consideration. Anyway, ನಮ್ಮ ಇಡೀ ಟ್ರಿಪ್ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಇವಾಗ ಚನ್ನಪಟ್ಟಣ ರೀಚ್ ಆಗಿ ವೈಶಾಲಿ ಅಂತ ಒಂದು ಜಾಗದಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ ಆ್ಯಂಡ್ ಎಲ್ಲರೂ ಇಡ್ಲಿ ವಡೆ ತೊಗೊಂಡಿದ್ವಿ. ಒಬ್ಬ ವೆಯ್ಟರ್ ಕೇಳ್ತಾ ಇದ್ವು, ನೀವು ಇಲ್ಲಿ ನಾನ್ ವೆಜ್ ತೊಗೊತೀರಾ? ಇದು ಕೀಮಾ ದೋಸೆ ಎಲ್ಲ ಇದೆ, ಅದು ತೊಗೊತೀರಾ ಅಂತ ಅಂದ್ಕೊಂಡೆ. ನೋಡಿದ್ರೆ ನೀವೆಲ್ಲ ವೆಜ್ ಆರ್ಡರ್ ಮಾಡಿದ್ದೀರಾ ಅಂತ ಅನ್ಕೊತೀವಿ. ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಇಲ್ಲಿ ನಾನ್ ವೆಜ್ ಸಿಗುತ್ತೆ ಅಂತ. ಬಿಕಾಸ್ ಎಷ್ಟೊಂದು ಕಡೆ ಮೆನು ಅಲ್ಲಿ ಇದ್ರೂ ಬೆಳಗ್ಗೆ ಕೊಡಲ್ಲ ನಾನ್ ವೆಜ್ಜು. ಸೊ ಅದಕ್ಕೋಸ್ಕರ ಇಡ್ಲಿ ವಡೆ ತೊಗೊಂಡೆ. ಬಟ್ ಮುಂಚೆ ಜಾಸ್ತಿ ನಾನು ದೋಸೆ ತೊಗೊತಿದ್ದೆ ಗೈಸ್ ಬೆಳಗ್ಗೆ. ಅದಾದಮೇಲೆ ಇಡ್ಲಿ ಏನೋ ಒಂದು ಸ್ವಲ್ಪ ಲೈಟಾಗಿ ಚೆನ್ನಾಗಿರುತ್ತೆ ಡೇ ಸ್ಟಾರ್ಟಿಗೆ. ಸೊ ಅದಕ್ಕೋಸ್ಕರ ಇಡ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನನ್ನ ಇಡ್ಲಿ ವಡ ಪ್ಲೇಟ್ ಇಲ್ಲಿದೆ. ಸೊ ಇವಾಗ ಇದನ್ನು ತಿಂದು ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಅದಾದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನಾವಿವತ್ತು ಹೋಗ್ತಾ ಇರೋದು ಕ್ಲಬ್ ಮಹೀಂದ್ರ ರೆಸಾರ್ಟ್ಗೆ ಕೂರ್ಗಲ್ಲಿ. ನಾನು ಯಾವತ್ತೂ ಹೋಗಿಲ್ಲ, ಒಂದು ಸತಿ ಹೋಗೋಣ ಅಂತ ಏನೋ ಪ್ಲ್ಯಾನ್ ಆಗಿ ಅದಾದಮೇಲೆ ಹಂಗೆ ಏನೋ ಕ್ಯಾನ್ಸಲ್ ಆಗಿತ್ತು. ಬಟ್ ಇವತ್ತು ಹೆಂಗಿರುತ್ತೆ ನೋಡೋಣ, ಲೆಟ್ಸ್ ಸಿ. ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತೀನಿ ಗೈಸ್. ಇವಾಗ ಜಸ್ಟು ನಾವು ಕ್ಲಬ್ ಮಹೀಂದ್ರ ವಿರಾಜ್ಪೇಟೆಗೆ ಬಂದಿದ್ದೀವಿ. ರೀಚ್ ಆಗೋದಕ್ಕೆ ತುಂಬ ಹೊತ್ತು ತೊಗೊಂತು. ಆಲ್ಮೋಸ್ಟ್ 1:45 ಆಗಿದೆ. ನಾನು ಈ ಪ್ರಾಪರ್ಟಿಗೆ ಬರ್ತಿರೋದು ಫಸ್ಟ್ ಟೈಮ್ ಗೈಸ್. ವೆದರ್ ಸಕ್ಕತ್ತಾಗಿದೆ ಕೂರ್ಗಲ್ಲಿ ಇವತ್ತು. ಒಳಗಡೆ ಹೋಗಿ ಒಂಚೂರು ರೆಸಾರ್ಟ್ ಎಲ್ಲ ಒಂದು ಸ್ವಲ್ಪ ನೋಡೋಣ ಹೆಂಗಿದೆ ಏನೇನು ಅಂತ. ಬಿಕಾಸ್ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ಇಲ್ಲಿ ನಮ್ಮ ಲಗೇಜ್ನೆಲ್ಲ ಲಾನ್ ಏರಿಯಾ ಕಳಿಸ್ಬೇಕಿತ್ತು. ಸೊ ಅದನ್ನೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾಯಿದ್ವಿ. ನೋಡೋಣ ಹೆಂಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್. ಸಕ್ಕತ್ತಾಗಿದೆ ನೋಡಿ ಯಪ್ಪ, ತುಂಬ ಚೆನ್ನಾಗಿದೆ. ಒಂದು ದಿವಸ ಬಂದು ಇಲ್ಲಿ ಸ್ಟೇ ಮಾಡಬೇಕು ಗೈಸ್. ನಾನು ಕ್ಲಬ್ ಮಹೀಂದ್ರ ವಿರಾಜ್ಪೇಟೆಗೆ ಅವತ್ತಿಂದನೂ ಬರೋಣ ಅಂತ ಅಂದ್ಕೊತಿದ್ದೆ. ಬಟ್ ಫೈನಲಿ ನೋಡಿ ಇಲ್ಲಿಂದ ವ್ಯೂ ಹಿಂಗಿದೆ, ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ಇವಾಗ ನಾವು ಫಸ್ಟು ಲಂಚ್ಗೆ ಹೋಗಬೇಕು. ಲಂಚ್ ಇಲ್ಲೇ ಅರೇಂಜ್ ಮಾಡಿದ್ದಾರಂತೆ ಕ್ಲೈಂಟು ನಮಗೋಸ್ಕರ. ದೊಡ್ಡ ಪ್ರಾಪರ್ಟಿ. ಈ ಥರದೊಂದು ರೆಸಾರ್ಟ್ ಎಲ್ಲ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತಲ್ಲ, ಕೋಟಿ ಆಗುತ್ತೆ. ಬಟ್ ನಂಗೆ ಆಸೆ ಇದೆ ಮುಂದೆ ಒಂದು ದಿವಸ ಫ್ಯೂಚರಲ್ಲಿ ಒಂದು ಒಳ್ಳೆ ದೊಡ್ಡ ರೆಸಾರ್ಟ್ ಈ ಥರ ಮಾಡಬೇಕು ಅಂತ. ಬಟ್ ದೊಡ್ಡಬಳ್ಳಾಪುರಲ್ಲಿ, ಬೆಂಗಳೂರಿಗೆ ಸ್ವಲ್ಪ ಹತ್ತಿರ ಆಗಿ, ಬೆಂಗಳೂರಿಂದ ತುಂಬ ದೂರನೂ ಅಲ್ಲ, ತುಂಬ ಸಿಟಿ ಕಡೆಗೆ ಹೋಗಬಾರ್ದು, ಮಧ್ಯದಲ್ಲಿ ಆ ಥರ. ಅಲ್ಲಿ ನೋಡಿ ಗೈಸ್ ಲಾನ್ ಎಲ್ಲ ಹೆಂಗಿದೆ, ಸಕ್ಕತ್ತಾಗಿದೆ. ಇವಾಗ ನಾನು ಸ್ವಲ್ಪ ಹೊತ್ತು ಲಂಚ್ಗೆ ಹೋಗಬೇಕು. ಒಂಚೂರು ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಲಗೇಜ್ದೆಲ್ಲ ಸಾರ್ಟ್ ಔಟ್ ಮಾಡೋದಕ್ಕೆ. ನೋಡೋಣ
ಗೈಸ್ ನಾವು ಲಂಚಿಗೆ ಬಂದಿದ್ವಿ ಆ್ಯಂಡ್ ನಾವೆಲ್ಲ ಒಂದೊಂದು ರಸಗುಲ್ಲ ಇಲ್ಲಿ ತಿಂದರೆ ಇವನೊಬ್ಬನೇ 5 ತೊಗೊಂಡು ಬಂದಿದ್ದಾನೆ. 5 ರಸಗುಲ್ಲ ಒಬ್ಬನೇ ತಿಂದಿದ್ದಾನೆ ಗೈಸ್ ಕುತ್ಕೊಂಡು. Hello, it's for you also. ಏನಿಲ್ಲ 5 ರಸಗುಲ್ಲ ಯಾರಾದ್ರು ತಿನ್ನೋದು ನೋಡಿದ್ದೀರಾ? ಅದು ಫುಲ್ ಊಟ ಎಲ್ಲ ತಿಂದಮೇಲೆ ಅದ್ರ ಜೊತೆ ಅದು 2 ಕೇಕ್ ಅವನಿಗೆ ಅಂತೆ ರಸಗುಲ್ಲ. ಎಷ್ಟು ತಿಂದಿದ್ದಾನೆ. Bengali version. ಆ್ಯಂಡ್ ಅರ್ಜುನ್ನು ಅವನದು ಊಟ ಮುಗೀತು ಗೈಸ್. ನಾನು ಪಾಸ್ತಾ ತೊಗೊಂಡಿದ್ದೆ ಬಟ್ ನನಗೆ ಟೇಸ್ಟ್ ಒಂಚೂರು ಇಷ್ಟ ಆಗಿಲ್ಲ. ಅದಾದಮೇಲೆ ರಸಮ್ ರೈಸ್ಗೆ ಒಂಚೂರು ತುಪ್ಪ ಹಾಕೊಂಡು ತಿಂದೆ. ಸೊ ನನಗೆ ಹೊಟ್ಟೆ ತುಂಬಿತು. ಆ್ಯಂಡ್ ಇವಾಗ ಫೋನಲ್ಲಿ ಬ್ಯಾಟ್ರಿ ಬೇರೆ ಕಮ್ಮಿ ಇದೆ, ಚಾರ್ಜ್ ಹಾಕಬೇಕು. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ನಾವು ರೆಡಿ ಆಗಿಬಿಟ್ಟು ನಾವು ಸೆಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬ್ಯುಸಿ ಆಗ್ತೀನಿ ಆಮೇಲೆ. ಸೊ ಏನು ರೆಕಾರ್ಡ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆ 2 ರಸಗುಲ್ಲ ಕದ್ಬಿಟ್ಟು ನಾನು ತಿನ್ಬಿಡ್ತೀನಿ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಒಂಚೂರು ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ. ನಾನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಇವಾಗ ಇದೇ ಲಾನ್ ಏರಿಯಾದಲ್ಲಿ ನಾವು ನಮ್ಮ ಆ್ಯಕ್ಟಿವಿಟಿ ಮಾಡೋದು ನೋಡಿ ಹೆಂಗಿದೆ, ಸಖತ್ತಾಗಿದೆ. ಸೊ ಅಲ್ಲೇ ನಾವು ಲಂಚ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನಮ್ಮ ಕ್ರೂ ಎಲ್ಲ ಇವಾಗ ಸೆಟಪ್ ಮಾಡಬೇಕು ನಾವು ಆ್ಯಕ್ಟಿವಿಟೀಸ್ಗೆ. ಸೊ ಪ್ರತಿ ಸತಿ ಏನಾದರೂ ಈ ಥರ ಇವೆಂಟಿಗೆ ಬಂದರೆ ಗೈಸ್ ಒಂದೇನು ಗೊತ್ತಾ, ಆ ಪ್ರಾಪರ್ಟೀಸ್ನೆಲ್ಲ ತೊಗೊಂಬರೋದು ಅಲ್ಲಿಂದ, ಅದ್ರ ಜವಾಬ್ದಾರಿ ತೊಗೊಂಡು ಆ್ಯಂಡ್ ದೆನ್ ಇಲ್ಲಿ ಬಂದು ನೀಟಾಗಿ ಸೆಟಪ್ ಮಾಡೋದು. ಆ್ಯಂಡ್ ಕೆಲವು ಸತಿ ನಮಗೆ ಸೆಟಪ್ ಮಾಡೋಕ್ಕೆ ಅಂತಲೇ ಎಕ್ಸ್ಟ್ರಾ ಬಾಯ್ಸ್ನ ಕಳಿಸಿರ್ತಾರೆ. ಸೊ ಅವ್ರ ಕೈಲೆಲ್ಲ ಹೇಳಿ ಹಿಂಗೆ ಕೆಲಸ ಎಲ್ಲ ಮಾಡಿಸಿ ಅದಾದಮೇಲೆ ನಾವು ಗೇಮ್ನ ರನ್ ಮಾಡಬೇಕು ಮಾತಾಡಿ. ನಾನು ಟೀಮ್ ಆ್ಯಕ್ಟಿವೇಟರ್ಸ್ ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 6 ವರ್ಷ ಆಗಿದೆ, 6 ಇಯರ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ 6 ಇಯರ್ಸಲ್ಲಿ ನಾನು ಸ್ಟಾರ್ಟಿಂಗು ಕಾಲೇಜ್ ಟೈಮಲ್ಲಿ ಜಾಯ್ನ್ ಆದಾಗ ನಾನು ಈ ಥರ ಹೆಲ್ಪ್ ಮಾಡೋದು ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಹಂಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇವಾಗ ಗೇಮ್ಸ್ ಯಾವಾಗಾದರೂ ಕೆಲವೊಂದು ಫೆಸಿಲಿಟೇಟ್ ಮಾಡ್ತೀನಿ. ಸೊ ನಾನೇ ಒಂದು ಗೇಮ್ನ ರನ್ ಮಾಡಿ ಇವಾಗ ಅಟ್ ಎ ಟೈಮ್ ಒಂದು 50 ಜನ ಬಂದರು, 50 ಜನದನ್ನು ಮ್ಯಾನೇಜ್ ಮಾಡಿ ಮಾತಾಡಿಕೊಂಡು ಮಾಡಷ್ಟು ಬಂದಿದ್ದೀನಿ. ಸೊ ಮುಂಚೆ ನನಗೆ ಏನೂ ಕಾನ್ಫಿಡೆನ್ಸೇ ಇರ್ತಿರಲಿಲ್ಲ ಗೈಸ್ ಒಂದಷ್ಟು ಜನದ ಮುಂದೆ ಮಾತಾಡೋದಕ್ಕೆ. ಬಟ್ ಇವಾಗ ಹಂಗೆ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗಿ ಇವಾಗ ಎಷ್ಟು ಜನ ಇದ್ರೂ ಮಾತಾಡೋದಕ್ಕೆ ಏನೂ ಅನಿಸಲ್ಲ. ಫುಲ್ಲು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಒಟ್ಟಿನಲ್ಲಿ ಇಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಅದೊಂದು ಕಲ್ತ್ಕೊಂಡಿದ್ದೀನಿ. ಇವಾಗ ನಾನು ಶೂ ಒಂದು ಚೇಂಜ್ ಮಾಡಬೇಕು, ಇನ್ನು ಕ್ರಾಕ್ಸಲ್ಲಿದ್ದೀನಿ. ನನ್ನ ಬ್ಯಾಗು ಜಿಮ್ ಬ್ಯಾಗ್ ಎತ್ಕೊಂಡ್ಬಂದ್ಬಿಟ್ಟೆ, ಯಾಕಂದರೆ ಇದರಲ್ಲಿ ಶೂಗೆ ಸಪ್ರೇಟಾಗಿದೆ. ಸೊ ನಾವು ಶೂ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ತೋರಿಸ್ತೀನಿ ನನ್ನ ಇಡೀ ಲುಕ್. ಗೈಸ್ ಇವತ್ತು ಕ್ಲೈಂಟು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಸೆಷನ್ನು. ಇಲ್ಲೆಲ್ಲ ಕೋನ್ಸೆಲ್ಲ ಅರೇಂಜ್ ಆಗಿದೆ, ಅಲ್ಲಿ ಆ ಆ್ಯಕ್ಟಿವಿಟಿ ಬೇರೆ ರನ್ ಮಾಡ್ತಾ ಇದ್ದಾರೆ ನಮ್ಮ ಟೀಮಲ್ಲಿ. ನಂದು ಮತ್ತು ಅರ್ಜುನ್ದು ಇಲ್ಲಿ ಸೆಟಪ್ ಮಾಡಿದ್ದೀವಿ, ಟೆಟ್ರಸ್ ಟವರ್ ಅಂತ ಒಂದು, ಆಮೇಲೆ ಇಲ್ಲಿ ಒಂದಷ್ಟು ಪೈಪ್ಸ್ ಎಲ್ಲ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಸೊ ನಮಗೇನು ಒಂದು ಚಿಕ್ಕ ಪ್ರಾಪ್ ಸಿಕ್ಕರೆ ಸಾಕು ಗೈಸ್, ಅದರಲ್ಲೇ ಒಂದು ಆ್ಯಕ್ಟಿವಿಟಿ ಮಾಡ್ತೀವಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಫ್ರೀ ಟೈಮ್ ಇದೆ, ಬೋರ್ ಆಗ್ತಾಯಿತ್ತು, ಅದಕ್ಕೆ ಸುಮ್ಮನೆ ಕುತ್ಕೊಂಡು ಚಿಲ್ ಮಾಡ್ತಾಯಿದ್ವಿ ಇಬ್ಬರು. ಹಿಂಗೆ ಮಾಡು ಹಿಂಗೆ ಓಕೆ ಫೈನ್. ಅದಕ್ಕೆ ಒಂದು ರೌಂಡ್ ಪೂಲ್ ಅಥವಾ ವಾಕಿಗೆ ಹೋಗಿ ಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗಲೇ ಹೋಗ್ಲಾ? ಐ ನೋ ಬ್ರೋ, ಯು ಆರ್ ಆಲ್ವೇಸ್ ಲೇಝಿ. ಸೊ ಅಲ್ಲೇ ಇದೆ ಗೈಸ್ ಪೂಲು, ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಪ್ರಾಬ್ಲಿ ಸೆಷನ್ ಮುಗಿಸ್ಕೊಂಡು ಹೋಗ್ತೀನಿ. ಬಟ್ ಒಂದು ಸ್ವಲ್ಪ ಕ್ಲೈಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರೆಲ್ಲ ಬಂದಮೇಲೆ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಪೂಲ್ ಹತ್ರ ಎಲ್ಲ ಓಡಾಡಿಕೊಂಡು ನೋಡಿಕೊಂಡು ಪ್ರಾಪರ್ಟಿನ ಬರೋಣ. ಗೈಸ್ ಇನ್ನೂ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂದ್ಬಿಟ್ಟು ಪೂಲ್ ಕಡೆ ಬಂದ್ವಿ. ನೋಡಿ ಗೈಸ್ ಪೂಲ್ ಹಿಂಗಿದೆ, ಬ್ಯೂಟಿಫುಲ್ಲಾಗಿದೆ ಇಲ್ಲಿ ಪೂಲು. ಅದು ಟ್ಯೂಬ್ ಇದೆಯಲ್ಲ, ಸೊ ಅದ್ರ ಒಳಗಡೆ ಕೂತ್ಕೊಂಡು ಆಟ ಆಡೋ ಥರ ಏನೋ ಇರುತ್ತೆ, ಅದು ಮಾಡ್ಬೋದು. ನಾನು ಅದು ಎಲ್ಲೋ ಬೇರೆ ಕಡೆ ಮಾಡಿದೆ, ಎಲ್ಲಿ ಅಂತ ನಂಗೆ ಜ್ಞಾಪಕ ಬರ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಅದನ್ನು ಬಿಟ್ಟು ಪೂಲ್ ಚೆನ್ನಾಗಿದೆ. ಇಲ್ಲಿ ಯಾವತ್ತಾದ್ರು ಸ್ಟೇ ಮಾಡಿದಾಗ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಸದ್ಯಕ್ಕೆ ನಮಗೆ ಬೇರೆ ಕೆಲಸ ಇದೆ. ಸೊ ಇವಾಗ ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋದಷ್ಟೇ ಗೈಸ್. ಇವೆಂಟ್ ಎಲ್ಲ ಮುಗೀತು, ಜಾಸ್ತಿ ಪ್ರಾಪರ್ಟಿ ಓಡಾಡೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ನಮಗೆ ಸ್ಟೇ ಮಾಡೋ ಥರ ಆಪರ್ಚುನಿಟಿ ಸಿಕ್ತು. ಸೊ ಅಂದ್ಕೊಂಡ್ವಿ ಸ್ಟೇ ಮಾಡೋಣ ಇವತ್ತು ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಯ್ತು ಅಂದರೆ ಕ್ಯಾಬ್ ಅವರು, ನಾವು ಇವತ್ತು ಒಂದೇ ದಿವಸಕ್ಕೆ ಬುಕ್ ಮಾಡ್ಕೊಂಡಿದ್ವಿ. ನಾವು ಅವ್ರಿಗೆ ಕೇಳಿದ್ವಿ ಎಕ್ಸ್ಟ್ರಾ ಪೇ ಮಾಡ್ತೀವಿ ಇರೋಕ್ಕಾಗುತ್ತಾ ಅಂತೆಲ್ಲ ಕನ್ವಿನ್ಸ್ ಮಾಡಿ ಕೇಳೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಬಟ್ ಅವ್ರಿಗೂ ಕೆಲಸ ಇದೆ ನಾಳೆ, ಅವ್ರಿಗೇನೋ ಪರ್ಸ್ನಲ್ ಫ್ಯಾಮಿಲಿ ಫಂಕ್ಷನ್ ಏನೋ ಅಟೆಂಡ್ ಮಾಡಬೇಕಂತೆ, ತುಂಬ ಇಂಪಾರ್ಟೆಂಟು. ಸೊ ಅವ್ರಿಗೂ ಇರೋಕ್ಕಾಗಲ್ಲ. ಆ್ಯಂಡ್ ನಾವು ಇವಾಗ ಸಪ್ರೇಟ್ ಕ್ಯಾಬ್ ಏನಾದ್ರು ಬುಕ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಡಬಲ್ ಆಗಿಬಿಡುತ್ತೆ. ಇವಾಗಲೇ ಒಂದು 10-11 ಸಾವಿರ ಏನೋ ಆಗಿದೆ ಕ್ಯಾಬ್ದು. ಇವಾಗ ನಾವು ಸಪ್ರೇಟ್ ಬುಕ್ ಮಾಡಿದ್ರೆ ಅದಕ್ಕೆ ಮತ್ತೆ 10-11 ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ 20,000-22,000 ಅಷ್ಟು ಬೂಸ್ಟಪ್ ಆಗಿಬಿಡುತ್ತೆ. ಇವಾಗ ನಾವು ಸುಮ್ಮನೆ ಇದರಲ್ಲೇ ಹೋದರೆ 11,000 ಎಲ್ಲ ಮುಗಿಯುತ್ತೆ. ಸೊ ಅದರಿಂದ ಮುಂಚೆನೇ ಬುಕ್ ಮಾಡಿರೋದಕ್ಕೆ 1 ಡೇಗೆ ಆಗಿಲ್ಲ. ಇಟ್ ಇಸ್ ಫೈನ್ ಬ್ರೋ, ಯು ಕ್ಯಾನ್ ಟೆಲ್. ಅದೆಲ್ಲ ಗೈಸ್ ನಾನು ಕ್ಯಾಮ್ರಾ ನೀಟಾಗಿ ಇಟ್ಕೊಂಡಿಲ್ಲ ಅಂದ್ಬಿಟ್ಟು ಅಲ್ಲಿ ಹಿಂಗೆ ಹೇಳ್ತಿದ್ದ. ಸೊ ಅದರಿಂದ ಇವತ್ತು ಇಲ್ಲಿ ಉಳ್ಕೊಳ್ಳೋ
ಏನದು ಬೆಳಗ್ಗೆಯಿಂದ ವ್ಲಾಗಲ್ಲಿ ಅದೇ ಹೇಳ್ಕೊಂಬಂದಿದ್ದೀನಿ, ಇಲ್ಲಿ ಇಳ್ಕೊಬೇಕಂತ ಇತ್ತು, ಮಿಸ್ ಆಗೋಯ್ತು ಅಂತ ಇದ್ದೇ ಹೇಳ್ಕೊಂಬಂದಿದ್ದೀನಿ. ನೋಡಿದ್ರೆ ಇವತ್ತು ಅಷ್ಟೇ ಲಾಸ್ಟ್ ಕ್ಲೋಸಿಗೆ ಬಂದುಬಿಟ್ಟು ಕನ್ವಿನ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿ ಒಟ್ಟಿನಲ್ಲಿ ವರ್ಕ್ ಆಗಿಲ್ಲ. ಇವಾಗ ಒಳ್ಳೆ ಡಿನ್ನರ್ ಹಿ ವಿಲ್ ಗೆಟ್ ಅಸ್. ವೇರ್ ಆರ್ ಯು ಗೆಟಿಂಗ್ ಅಸ್ ಡಿನ್ನರ್? Dinner. For you, it is. ವಾಟ್ ಇಸ್ ಫಾರ್ ಮೀ ಇಟ್ ಇಸ್ ಅಂದ್ರೆ you No, ತಿಂತಾನೆ ಪಾಪ. for him, it's different. For you, especially. Idli okay. vada dip. Dinner. Guys, Togo. ನಾವು ಬೆಂಗಳೂರು ರೀಚ್ ಆಗೋಕ್ಕೆ 1 ಗಂಟೆ ಆಗುತ್ತೆ. ಒಳ್ಳೆ ಊಟ ನನಗೆ ಬೇಕು ಅಷ್ಟೇ, ಸಿಂಪಲ್. Pujari Fish Land. ಓಕೆ, ಪೂಜಾರಿ ಫಿಶ್ ಲ್ಯಾಂಡ್. ಐ ಹ್ಯಾವ್ ನೆವರ್ ಟ್ರೈಡ್ ಬ್ರೋ. ಯಾವತ್ತೂ ಟ್ರೈ ಮಾಡಿಲ್ಲ. We'll go, that's why. ನೀನು ಕನ್ನಡದಲ್ಲಿ ಮಾತಾಡು ನೋಡೋಣ. Hey, macha, beda. ಫೆಬಿನ್ ವಿಲ್ ವಾಚ್ ದಿಸ್ ವಿಡಿಯೋ ಬ್ರೋ. ಐ ನೋ ಫೆಬಿ ಇಸ್ ಗೋಯಿಂಗ್ ಟು ವಾಚ್. ನೀನು ಹೇಳು. No, that's not happening. ಗೈಸ್, ಅವ್ನು ಬೆಂಗಾಲಿ, ಅದಕ್ಕೆ ಆದಷ್ಟು ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಅದಾದಮೇಲೆ ನಾನು ಜಾಸ್ತಿ ಇಂಗ್ಲೀಷ್ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡೋಕೆ ಹೋಗ್ಬೇಡಿ. ಅವ್ನು ಬೆಂಗಾಲಿ ಅಂತ ನಾನು ಆದಷ್ಟು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಆ್ಯಂಡ್ ಇವನು ಯಾಕೋ Very ಏನೋ sad, ಆಯಿತು. he didn't get the steak. ಅಯ್ಯೋ ಪಾಪ ಅರ್ಜುನ್. ಗೈಸ್, ಅವ್ನು ಫುಲ್ ಎಕ್ಸಾಸ್ಟೇ ಆಗಿಬಿಟ್ಟಿದ್ದಾನೆ. ಬಿಡು ಹೋಗಲಿ, ಫೈನ್. ಇವಾಗ ಡೈರೆಕ್ಟಾಗೆ ಡಿನ್ನರಿಗೆ ಸಿಗೋಣ. ಒಂಚೂರು ನೈಟ್ ಜರ್ನಿಲಿ ನಿದ್ದೆ ಮಾಡೋಕ್ಕೆ ಇವರಿಬ್ಬರು ಟ್ರೈ ಮಾಡ್ತಾರೆ. ಆಲ್ ದ ಬೆಸ್ಟ್ ಬಾಯ್ಸ್. ಗೈಸ್ ನಿದ್ದೆ ಮಾಡಕ್ ಟ್ರೈ ಮಾಡ್ತಾರಂದ್ರೆ ಇವ್ನು ನಿದ್ದೆ ಮಾಡಕ್ ಬಿಡಲ್ಲ. ನಾವ್ ನಿದ್ದೆ ಮಾಡೋವಾಗೆಲ್ಲ ಏನೋ ಒಂದ್ ಮಾಡ್ತಾನೆ ದಟ್ ವಿ ಕೆನಾಟ್ ಸ್ಲೀಪ್. ಗೈಸ್, ಇಷ್ಟು ದೂರ ಯಾಕಂದ್ರೆ ನಾವು ಎಂಡ್ ಆಫ್ ದ ಡೇ ಕೆಲ್ಸಕ್ಕೆ ಬಂದಿದ್ರು ವಿ ಹ್ಯಾವ್ ಅಂದರೆ ನಮ್ಮದೇ ಓನ್ ಪರ್ಸ್ನಲ್ ಫ್ರೆಂಡ್ಶಿಪ್ ಎಲ್ಲ ಇದೆ. ಅದಕ್ಕೋಸ್ಕರ ನಾವು ಬಿಡಲ್ಲ, ಆರಾಮಾಗಿ ನಾವು ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀವಿ. ಹೋಗಿ ನಿದ್ದೆ ಮಾಡಿ ಮನೇಲಿ ಹೋಗಿ ನಿದ್ದೆನೇ ಮಾಡ್ತೀಯ, ಮನೆ ಬಿಟ್ಟು ಆಚೆನೇ ಬರಲ್ಲ. ಇಲ್ಲಿ ಬಂದಾಗ ಆದ್ರೂ ಏನೋ ಸ್ವಲ್ಪ ಖುಷಿಯಾಗಿರೋ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ಹೇಳು. ಅರ್ಥ ಆಗಿಲ್ಲ ಬಿಡು ಹೋಗ್ಲಿ. ಗೈಸ್, ಬುದ್ಧಿ ಕಲಿಯಲ್ಲ ಬಿಟ್ಟಾಕ್ರಿ ಹೋಗ್ಲಿ. ಇವಾಗ ಜಸ್ಟ್ ನಾವು ಡಿನ್ನರ್ ಮುಗಿಸ್ಕೊಂಡ್ವಿ, ಪೂಜಾರಿ ಫಿಶ್ ಲ್ಯಾಂಡಿಗೆ ಬಂದಿದ್ವಿ. ಸೊ ಪ್ಲೇಸ್ ನೋಡಿ ಗೈಸ್, ಈ ಥರ ಇದೆ, ಸಖತ್ತಾಗಿದೆ ವಿತ್ ಫುಲ್ ಲೈಟ್ಸ್ ಅದು ಇದೆಲ್ಲ. ಆ್ಯಂಡ್ ಇಲ್ಲಿ ಚಿಕನ್ ಗೀ ರೋಸ್ಟು ಮತ್ತು ನೀರು ದೋಸೆ ತೊಗೊಂಡಿದ್ವಿ. ಸಕ್ಕತ್ತಾಗಿತ್ತು ಗೈಸ್ ಟೇಸ್ಟು. ಅವತ್ತಿಂದನೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ತುಂಬ ಸತಿ ಮೈಸೂರಿಂದ ಪಾಸ್ ಆಗ್ಬೇಕಾದ್ರೆ ಎಷ್ಟೊಂದು ಸತಿ ಈವೆಂಟ್ ಮೇಲೇ ಪೂಜಾರಿ ಫಿಶ್ ಲ್ಯಾಂಡ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಒಂದು ಸತಿನೂ ಬರೋಕ್ಕಾಗಿರಲಿಲ್ಲ. ಇವತ್ತು ಹೆಂಗೋ ಬಂದ್ವಿ. ಸೊ ಬಾಯ್ಸ್ ಎಲ್ಲ ಇನ್ನು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಬರ್ತಾರೆ. ಒಂಚೂರು ಟೈಮ್ ಆಗುತ್ತೆ ಅಷ್ಟೊತ್ತಿಗೆ. ನಾನು ಇಲ್ಲಿ ಆಚೆ ನಾನು ಸ್ವಲ್ಪ ತೋರಿಸೋಣ. ಲೈಟೆಲ್ಲ ಆಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 11:30 ಆಯಿತು. ನೋಡಿ ಹಿಂಗಿದೆ ಇಲ್ಲಿ ಕಲರ್ಫುಲ್ಲಾಗಿ, ಫುಲ್ ಲೈಟೆಲ್ಲ ಚೆನ್ನಾಗಿದೆ. ನೈಸ್ ಪ್ಲೇಸ್. ಈ ಕಡೆ ಬೆಂಗಳೂರಿನ ಯಾರಾದರೂ ಟ್ರಾವೆಲ್ ಮಾಡೋರು ಊಟಕ್ಕೆ ಡೆಫಿನೆಟ್ಲಿ ಬರ್ಬೋದು. ಸಕ್ಕತ್ತಾಗಿರುತ್ತೆ ಚಿಕನ್ ಗೀ ರೋಸ್ಟ್ ಮಾತ್ರ ಬ್ರಿಲಿಯಂಟ್. ಭಾಳ ಇಷ್ಟ ಆಯಿತು ಗೈಸ್, ನನಗೆ ತುಂಬ ಇಷ್ಟ ಆಯಿತು. ಸೊ ಅಷ್ಟೇ, ಇವಾಗ ಹೊರಡೋ ಟೈಮ್. ಆ್ಯಂಡ್ ಆಲ್ಸೋ ಇಲ್ಲಿ ಎತ್ತುಗಳು ಅಥವಾ ಇದು ಯಾವ ಬ್ರೀಡ್ ಹಸುಗಳು ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಇಲ್ಲೇ ಸಾಕ್ಕೊಂಡು. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಅಷ್ಟೇ, ಇವಾಗ ಬೆಂಗಳೂರಿಗೆ ವಾವ್, ಇದು ಇವಾಗ ನೋಡ್ತಾ ಇದ್ದೀನಿ. ಆಲ್ ಆ್ಯಂಟಿಕ್ ಕಾರ್ಸ್ ಇದೆ ಗೈಸ್, ಎಷ್ಟೊಂದು ಎಲ್ಲ ಡಿಫ್ರೆಂಟ್ ಕಲರ್ದು. ಅಷ್ಟೇ, ಇವಾಗ ಬೆಂಗಳೂರಿಗೆ ಹೊರಡೋ ಟೈಮ್. ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2 ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 AM ನೋಡೋಣ. ಅಲ್ಲಿ ಹೋಗಿ ರೀಚ್ ಆದಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತು ಇಡೀ ಡೇ ನನಗೆ ಜಾಸ್ತಿ ಕಾಂಟೆಂಟ್ ಸಿಕ್ಕಿಲ್ಲ, ಬಟ್ ಆದಷ್ಟು ಏನೇನು ಸಿಕ್ಕಿದೆಯೋ ಅದರಲ್ಲೇ ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಲೆಟ್ಸ್ ಸಿ ಎಷ್ಟು ನಿಮಿಷ ಬರುತ್ತೆ ಏನೋ, ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.